ಇವತ್ತು ಬಡವರನ್ನ ಸಾಕ್ತೀವಿ ಅಂತ ಹೊರಟಿದ್ದಾರೆ. ಯಾಕೆಂದರೆ ಬಡವರು ಅಂದು ನಮ್ಮನ್ನೆಲ್ಲ ಬಡವರಾಗಿ ಉಳಿಸ್ತಾ ಇದ್ದಾರೆ ಹೊರತು ಅವ್ರ ಲೆವೆಲ್ಗೆ ತಗೊಂಡೋಗೋಂಥ ಕೆಲಸನ ಮಾಡ್ತಾ ಇಲ್ಲ. ಡೀಸೆಲ್ಲು 3.5 ರೂಪಾಯಿ, ಪೆಟ್ರೋಲು 3 ರೂಪಾಯಿ ಹೆಚ್ಚಾಗಿದೆ. ಆ ಹೆಚ್ಚಾದ ಕಾರಣ ಪ್ರತಿಯೊಂದು ಬೆಲೆನೂ ಇನ್ಮೇಲೆ ಎಲ್ಲನೂ ಜಾಸ್ತಿನೇ ಆಗ್ತದೆ. ಬೆಲೆ ಏರಿಕೆಯನ್ನು ಮಾಡಿ ಇಡೀ ರಾಜ್ಯವನ್ನು ಮಾರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇವ್ರು ಬೇಕಾಗಿರೋದು ಬರೀ ಅಧಿಕಾರಕ್ಕೋಸ್ಕರ, ಜನರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ. ಇದು ಮಾಡಬೇಕು ಜನಕ್ಕೆ ಅಂತ ಏನು ಮಾಡ್ತಾ ಇಲ್ಲ. ನಾವು ಯಾವಾಗ ಈ ಬಿಟ್ಟಿ ಭಾಗ್ಯಗಳನ್ನ ತಿರಸ್ಕಾರವನ್ನು ಮಾಡಿ ಸೆಡೆತು ನಿಲ್ತೀವಿ ಅವತ್ತು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗ್ತದೆ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರದ ನಾಯಕರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ದೊಡ್ಡ ಮಿಡಿಲ್ ಕ್ಲಾಸ್ ಪೀಪಲ್ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಬಡವ್ರನ್ನ ಸಾಕ್ತೀವಿ ಅಂತ ಹೊರಟಿದ್ದಾರೆ. ಯಾಕೆಂದರೆ ಬಡವರು ಅಂದು ನಮ್ಮನ್ನೆಲ್ಲ ಬಡವರಾಗಿ ಉಳಿಸ್ತಾ ಇದ್ದಾರೆ ಹೊರತು ಅವ್ರ ಲೆವೆಲ್ಗೆ ತಗೊಂಡೋಗೋಂಥ ಕೆಲಸನ ಮಾಡ್ತಾ ಇಲ್ಲ. ಒಬ್ಬೊಬ್ಬ ರಾಜಕಾರಣಿಗಳು ಬಂದು ಸಾವಿರಾರು ಕೋಟಿ ಮಾಡ್ತಾ ಇದ್ದಾರೆ ಹೊರತು ಬಡವರಿಗೆ ಅವರಿಂದ ಯಾವುದೇ ರೀತಿಯಾದ ಅನುಕೂಲ ಆಗ್ತಾ ಇಲ್ಲ. ಅಧಿಕಾರಕ್ಕೆ ಬರೋದು ವಿರೋಧ ಪಕ್ಷದವ್ರನ್ನ ದೂರ್ಕೊಂಡು ಅವ್ರಿಗೆ ಬೇಕಾದಂಥ ಅನುಕೂಲತೆಗಳನ್ನ ಅವರು ದುಡ್ಡು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆಯನ್ನು ಈ ರೀತಿಯಾದಂಥ ಏಕಾಏಕಿ ಹೆಚ್ಚಿರ್ತಕ್ಕಂಥದ್ದು ನಿಜಕ್ಕೂ ಬಡವರಿಗೆ ಹಾಗೂ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಬಹಳ ಹೊರೆಯಾಗಿರ್ತಕ್ಕಂಥ ವಿಚಾರ. ಈ ವಿಚಾರವನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ಸೇರಿದ್ದಾರೆ. ಈ ಪ್ರತಿಭಟನೆ ಇನ್ನು ನಿರಂತರವಾಗಿರಬೇಕು. ಇದೇ ರೀತಿ ಇನ್ನು ಬೇರೆ ರೀತಿಯಾದಂಥ ಒಂದು ಬೆಲೆ ಏರಿಕೆಯನ್ನು ಮಾಡಿ ಇಡೀ ರಾಜ್ಯವನ್ನು ಮಾರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಈ ಸರ್ಕಾರದ ವಿರುದ್ಧ ನಿಜಕ್ಕೂ ನಮ್ಮಂಥ ಜನ ಹಾಗೂ ಬಡ ಜನಗಳರು ಎದ್ದೇಳಬೇಕು. ಫ್ರೀ ಕೊಡ್ತಾ ಇರೋದನ್ನ ಬೇಡ ಅಂತ ತಿರಸ್ಕರಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಮಾತ್ರ ನಮ್ಮ ರಾಜ್ಯ ಸರ್ಕಾರಕ್ಕೆ ಉಳಿವಿದೆ. ಅದೆಲ್ಲರೂ ಇದು ಆಗೋದಿಲ್ಲ. ಯಾಕೆ ಅಂತಂದರೆ ಯಾವಾಗ ಫ್ರೀ ತಗೊಳ್ಳೋರು ಇರ್ತೀವೋ ಅಲ್ಲಿವರೆಗೂ ಇವರು ನಮ್ಮನ್ನು ದಬ್ಬಾಳಿಕೆಯನ್ನು ಮಾಡಿ ನಮ್ಮನ್ನು ಬಡವ್ರನ್ನಾಗಿ ಮಾಡಿ ಇವರು ನಮಗೆ ಯೋಗ್ಯರಲ್ಲ ಆಳೋದಕ್ಕೆ ಆಳಿಸ್ಕೊಳ್ಳೋಕ್ಕಷ್ಟೇ ಅಥವಾ ನಮ್ಮಿಂದ ತುಳಿತಕ್ಕೆ ಒಳಗಾಗೋಕ್ಕೆ ಅಷ್ಟೇ ಸಾಧ್ಯ ಅನ್ನೋ ಒಂದು ಸಂದೇಶವನ್ನು ಈ ರಾಜಕಾರಣಿಗಳು ಈ ಕಾಂಗ್ರೆಸ್ ಸರ್ಕಾರ ತೀರಿಸಿ ಹೇಳ್ತದೆ ಹೊರತು ನಾವು ಯಾವಾಗ ಈ ಬಿಟ್ಟಿ ಭಾಗ್ಯಗಳನ್ನ ತಿರಸ್ಕಾರವನ್ನು ಮಾಡಿ ಸೆಡೆತು ನಿಲ್ತೀವಿ ಅವತ್ತು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗ್ತದೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಮಾಡ್ತೀನಿ. ಏನು ಇವತ್ತು ಬೆಲೆ ಏರಿಕೆ ವಿರುದ್ಧವಾಗಿ BJPಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಎಲ್ಲ ಕ್ಷೇತ್ರದ ಶಾಸಕರು ಮತ್ತು ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಭಾಗವಹಿಸಿದ್ದಾರೆ. ಏನು ಮೊನ್ನೆ ತಾನೇ ಡೀಸೆಲ್ಲು 3.5 ರೂಪಾಯಿ, ಪೆಟ್ರೋಲು 3 ರೂಪಾಯಿ ಹೆಚ್ಚಾಗಿದೆ. ಆ ಹೆಚ್ಚಾದ ಕಾರಣ ಪ್ರತಿಯೊಂದು ಬೆಲೆನೂ ಇನ್ಮೇಲೆ ಎಲ್ಲನೂ ಜಾಸ್ತಿನೇ ಆಗ್ತದೆ. ಈ ಫ್ರೀ ಭಾಗ್ಯಗಳನ್ನು ಕೊಟ್ಟು ಆ ಭಾಗ್ಯಗಳು ನಿಭಾಯಿಸೋಕ್ಕಾಗದಿರ್ತಕ್ಕಂಥ ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ಆ ಬೆಲೆ ಏರಿಕೆಯಲ್ಲಿ ಬರ್ತಕ್ಕಂಥ ದುಡ್ಡನ್ನ ಅಭಿವೃದ್ಧಿನೂ ಪಡಿಸಿದ್ದಾನೆ. ಇವರು ತಿಂದು ತೇಗೋದಕ್ಕೆ ಈ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಇದಕ್ಕೆ ಖಂಡನೆಯ ನಮ್ಮ ಇಡೀ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆ ಜಿಲ್ಲೆಗಳಲ್ಲೂ ಸಹ ಈ ಪ್ರತಿಭಟನೆಗಳು ನಡೀತದೆ. ನಾವು ಈ ಕೃಷ್ಣರಾಜಪುರ ಕ್ಷೇತ್ರ ಬಸವರಾಜರವರು ನಮ್ಮ MLA ಅವರು ಅವ್ರ ಕಡೆಯಿಂದ ಬಂದಂಥವರು ನಾವು ಸುಮಾರು ಒಂದು 6-7 ಸಾವಿರ ಜನ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಹಾಗಾಗಿ ಈ ಸರ್ಕಾರವನ್ನು ಖಂಡನೆ ಮಾಡ್ತೀವಿ. ಖಂಡನೆ. ಈಗ ಸರ್ಕಾರದ್ದು ಏನು ಧೋರಣೆ ಇದೆ ಎಲ್ಲ ಮಾಡಿದ್ರೆ ಫ್ರೀ ಅಂತ ಕೊಟ್ಟು ಈ ಕೈ ಕಿತ್ಕೊಂತ ಇದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ ಸಾರ್ವಜನಿಕ ಅವರೇ ಮೊನ್ನೆ ಹೋದ ಸರಿ ಹೇಳಿದರು, ನಮ್ಮ ಇದರಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಪ್ರತಿಯೊಂದು ವಸ್ತುನೂ ಜಾಸ್ತಿ ಆಗುತ್ತೆ, ತರಕಾರಿಯಿಂದ ಹಿಡಿದು ಬಡವರು ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಅವರೇ ಹೇಳಿ ಈಗ ಏಕಾಏಕಿ ಒಂದೇ ದಿನದಲ್ಲಿ 3 ರೂಪಾಯಿ ಪೆಟ್ರೋಲ್, 3.5 ಡೀಸೆಲ್ ಏರಿಸಿರೋದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದನ್ನು ಖಂಡಿಸಿ ನಮ್ಮ BJP ವತಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ಮಂಡಳಿಯಿಂದ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ. ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇದನ್ನು ಮುಂದಾಳತ್ವ ತಗೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ಇಲ್ಲಿ ಬರದೇ ಇರೋವಂಥ ಸಾರ್ವಜನಿಕರು ಮನೆಯಲ್ಲಿರೋವಂಥವ್ರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ. ಆದರೆ ಬರೋಕ್ಕಾಗಿಲ್ಲ ಇರ್ಬೋದು. ಇಡೀ ರಾಜ್ಯಕ್ಕೆ ಇದೊಂದು ಹೊರೆ ಆಗಿದೆ. ದಯವಿಟ್ಟು ಅದು ಬೇಗ ತೊಲಗಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವ್ರು ಯಾಕೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು ಅಂದರೆ ಈ ಸರ್ಕಾರ ಇವ್ರು MP ಎಲೆಕ್ಷನ್ ಸೀಟ್ ಬೇಕಾಗಿತ್ತು, ಅಲ್ಲಿ ಕಡಿಮೆ ಆಯ್ತಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಾಪ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಜಾಸ್ತಿ ಮಾಡ್ತಾವ್ರೆ. ಇವ್ರು ಬೇಕಾಗಿರೋದು ಬರೀ ಅಧಿಕಾರಕ್ಕೋಸ್ಕರ, ಜನರಿಗೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ. ಇದು ಮಾಡಬೇಕು ಜನಕ್ಕೆ ಅಂತ ಏನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವ್ರು ಮಾಡಿದ್ರೆ ತುಂಬ ತಪ್ಪು. ಈ ಕಾಂಗ್ರೆಸ್ ಸರ್ಕಾರ ಬೇಗ ಹೋಗಬೇಕು. ಒಂದೇ ದಿವಸಕ್ಕೆ ಏನೋ ಒಂದು 50 ಪೈಸೆ ಜಾಸ್ತಿ ಮಾಡ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ. 3 ರೂಪಾಯಿ ಪೆಟ್ರೋಲು, 3.5 ರೂಪಾಯಿ ಡೀಸೆಲ್ ಮಾಡ್ತಾರೆ. ಮಾಡಿಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇದು ತಪ್ಪು. ನಾವು ಕೇರ್ಪುರ ಕ್ಷೇತ್ರದಿಂದ ಬಂದಿರೋದು, ಬಸವರಾಜನ ಕಡೆಯಿಂದ ಬಂದಿರೋದು. ಇದನ್ನು ತುಂಬ ತಪ್ಪು. ನಾವು ಇದು ಖಂಡಿಸ್ತೀವಿ. ಸ್ಪೀಡ್ ಪ್ಲಸ್ ಕರ್ನಾಟಕ.